ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೋ ನಮ್ಮ ಭಾರತದ ಹೆಮ್ಮೆ. ಜಗತ್ತಲ್ಲಿ ಅತ್ಯಂತ ಪ್ರಭಾವಿ ಬಾಹ್ಯಾಕಾಶ ಸಂಸ್ಥೆಗಳ ಪೈಕಿ ಒಂದು ಅನ್ನಿಸ್ಕೊಂಡಿರೋ ಇಸ್ರೋ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಇಸ್ರೋ ನಿರ್ಮಿಸೋದಕ್ಕೆ ಹೊರಟಿರುವ ಹೊಸ ಸ್ಪೇಸ್ ಪೋರ್ಟ್. ಸದ್ಯಕ್ಕೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸ್ಪೇಸ್ ಪೋರ್ಟನ್ನು ತನ್ನ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋ ಇಸ್ರೋಗೆ ಈಗ ಹೊಸದಾದ ಸ್ಪೇಸ್ ಪೋರ್ಟ್ ಒಂದು ಬೇಕು ಅಂತ ಅನಿಸಿದ್ದು ಯಾಕೆ? ಈ ಹೊಸ ಸ್ಪೇಸ್ ಪೋರ್ಟ್ನಿಂದ ಭಾರತಕ್ಕಾಗೋ ಲಾಭಗಳೇನು? ಇಷ್ಟಕ್ಕೂ ಈ ಸ್ಪೇಸ್ ಪೋರ್ಟ್ ನಿರ್ಮಾಣ ಆಗ್ತಾ ಇರೋದಾದರೂ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಇಸ್ರೋ ತನ್ನ ಬಾಹ್ಯಾಕಾಶ ನೌಕೆಗಳನ್ನು ಉಡಾವಣೆ ಮಾಡೋದಕ್ಕೆ ಈಗ ಮತ್ತೊಂದು ಬಾಹ್ಯಾಕಾಶ ಉಡಾವಣಾ ಕೇಂದ್ರವನ್ನು ಸ್ಥಾಪನೆ ಮಾಡ್ಕೊಳ್ತಾ ಇದೆ. ಈ ಬಾರಿ ಅದು ಶ್ರೀಹರಿಕೋಟಕ್ಕಿಂತಲೂ ದಕ್ಷಿಣಕ್ಕಿರುತ್ತೆ. ಭಾರತದ ಸ್ಪೇಸ್ ವೆಹಿಕಲ್ಗಳಿಂದ ಶ್ರೀಲಂಕಾಗೆ ಅಪಾಯ ಆಗದ ಹಾಗೆ ಎಲ್ಲ ಎಚ್ಚರಿಕೆಗಳನ್ನು ತಗೊಳ್ಳಲಾಗ್ತಾ ಇದೆ. ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ಪೂರ್ವ ಕರಾವಳಿ ತೀರದಲ್ಲಿ ಸೂಕ್ತ ಸ್ಥಳವೊಂದನ್ನು ಈಗಾಗಲೇ ಗುರುತಿಸಿದ್ದಾರೆ. ಹಾಗೆ ಇಸ್ರೋ ತನ್ನ ಹೊಸ ಬಾಹ್ಯಾಕಾಶ ಪೋರ್ಟನ್ನು ನಿರ್ಮಾಣ ಮಾಡ್ಕೊಳ್ತಾ ಇರೋದು ತಮಿಳುನಾಡಿನ ತುತ್ತುಕುಡಿ ಜಿಲ್ಲೆಯ ಕುಲಶೇಖರ ಪಟ್ಟಣಂನಲ್ಲಿ. ಕುಲಶೇಖರ ಪಟ್ಟಣಂ ತಮಿಳುನಾಡಲ್ಲಿರೋ ಅತಿ ಪುರಾತನ ಬಂದರು ನಗರಗಳ ಪೈಕಿ ಒಂದು. ಈ ನಗರಕ್ಕೆ ಕುಲಶೇಖರ ಪಟ್ಟಣಂ ಅಂತ ಹೆಸರು ಬರೋದಕ್ಕೆ ಕಾರಣ ಆದವನು ಪಾಂಡ್ಯರ ದೊರೆ ಮೊದಲನೇ ಮಾರವರ್ಮ ಕುಲಶೇಖರ ಪಾಂಡ್ಯ. ಪಾಂಡ್ಯರ ಆಳ್ವಿಕೆಗೆ ಒಳಪಟ್ಟಿದ್ದ ಕುಲಶೇಖರ ಪಟ್ಟಣ ಅವತ್ತಿಗೆ ಕರಾವಳಿ ತೀರದಲ್ಲಿನ ಅತಿ ಮುಖ್ಯ ವ್ಯಾಪಾರಿ ಬಂದರು ಅನ್ನಿಸ್ಕೊಂಡಿತ್ತು. ಹೇಗೆ ಪಶ್ಚಿಮ ಕರಾವಳಿ ತೀರದಲ್ಲಿ ಕೊಲ್ಲಂ ಬಂದರನ್ನು ಪಾಂಡ್ಯರು ಉಪಯೋಗಿಸ್ತಾ ಇದ್ರು, ಅದೇ ಥರ ಈ ಕುಲಶೇಖರ ಪಟ್ಟಣವನ್ನು ಪೂರ್ವ ತೀರದಲ್ಲಿ ಬಳಸಲಾಗ್ತಾ ಇತ್ತು. ಇಲ್ಲಿಂದ 1ನೇ ಶತಮಾನದ ಕಾಲದಲ್ಲೇ ಮುತ್ತುಗಳು ಹಾಗೂ ಸಾಂಬಾರ್ ಪದಾರ್ಥಗಳನ್ನು ಅರೇಬಿಯಾಗೆ ಹಾಗೂ ಯುರೋಪ್ಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಬಂದರಿನ ಜೊತೆಗೆ ಕಾವೇರಿ ಪಟ್ಟಣಂ ಹಾಗೂ ಅರಕ್ಕಮೇಡುಗಳು ಕೂಡ ದ್ರಾವಿಡ ನಾಡಿನ ಪ್ರಮುಖ ಬಂದರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಪಾಂಡ್ಯರು ರೋಮ್ ಸಾಮ್ರಾಜ್ಯದೊಂದಿಗಿನ ವ್ಯಾಪಾರ ವ್ಯವಹಾರಗಳನ್ನು ಈ ಕುಲಶೇಖರ ಪಟ್ಟಣಂನಿಂದ ಮಾಡ್ತಾ ಇದ್ರು. ಇದರ ಜೊತೆಗೆ ಆಗ್ನೇಯ ಏಷ್ಯಾದ ಹಲವು ದೇಶಗಳ ಜೊತೆಗಿನ ವ್ಯಾಪಾರ ವ್ಯವಹಾರಗಳನ್ನು ಇಲ್ಲಿಂದ ನಡೆಸಲಾಗ್ತಾ ಇತ್ತು. ಈ ಐತಿಹಾಸಿಕ ವಿಚಾರಗಳನ್ನು ವೆನಿಸ್ನ ಯಾತ್ರಿಕ ಮಾರ್ಕೋಪೋಲೋ 1250ರಲ್ಲಿ ತನ್ನ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ. ಇಂಥ ಐತಿಹಾಸಿಕ ಪಟ್ಟಣಕ್ಕೀಗ ಮತ್ತೊಂದು ಗೌರವ ಸಿಗ್ತಾ ಇದೆ. ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಅದಾಗಲೇ ಇಸ್ರೋ ಕುಲಶೇಖರ ಪಟ್ಟಣದಲ್ಲೇ ತನ್ನ ಹೊಸ ಸ್ಪೇಸ್ ಪೋರ್ಟ್ ಅನ್ನು ನಿರ್ಮಾಣ ಮಾಡುವ ನಿರ್ಧಾರಕ್ಕೆ ಬಂದಿದೆ. ಈ ಪ್ರಾಜೆಕ್ಟ್ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ವರದಿಯನ್ನು ಸಲ್ಲಿಸಲಾಗಿದೆ. ತಮಿಳುನಾಡು ಸರ್ಕಾರದ ಸಹಯೋಗದೊಂದಿಗೆ 2350 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಈ ಪೈಕಿ 83% ಅಂದರೆ 1950 ಎಕರೆಯಷ್ಟು ಭೂಮಿಯನ್ನು ಸರ್ಕಾರ ನೋಟಿಫೈ ಮಾಡಿದ್ದು, ಕುಲಶೇಖರ ಪಟ್ಟಣದಲ್ಲಿ ಇಸ್ರೋ ಕೇಂದ್ರ ನಿರ್ಮಾಣ ಆಗೋದನ್ನು ಇದು ಖಚಿತಪಡಿಸ್ತಾ ಇದೆ. ಅಲ್ಲ, ಶ್ರೀಹರಿಕೋಟ ರಾಕೆಟ್ಗಳನ್ನು ಉಡಾಯಿಸೋದಕ್ಕೆ ಅತ್ಯಂತ ಪ್ರಶಸ್ತವಾದ ಸ್ಥಳ ಅಲ್ವಾ? ಅದು ಈಕ್ವೆಡಾರ್ಗೆ ಹತ್ತಿರ ಕೂಡ ಇದೆ. ಅಲ್ಲಿಂದ ರಾಕೆಟ್ ಹಾರಿಸೋದ್ರಿಂದ ಭೂಮಿಯ ಚಲನಾಶಕ್ತಿ ಕೂಡ ರಾಕೆಟ್ನ ವೇಗಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ರಾಕೆಟ್ಗೆ ಬಳಸುವ ಫ್ಯೂಯಲ್ ಕಡಿಮೆ ಆಗುತ್ತೆ ಮತ್ತು ರಾಕೆಟ್ ಬೇಗ ಜಿಯೋ ಸ್ಟೇಷನರಿ ಆರ್ಬಿಟನ್ನು ತಲುಪೋದಕ್ಕೆ ಕೂಡ ಈ ಸ್ಥಳ ಸಹಕಾರಿಯಾಗಿದೆ. ಹೀಗಿರುವಾಗ ಈಗ ಹೊಸ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ಹೊರಟಿರೋದಾದರೂ ಯಾಕೆ ಅನ್ನೋ ಅನುಮಾನ ಸಹಜವಾಗಿ ಒಂದಷ್ಟು ಜನರಲ್ಲಿ ಮೂಡುತ್ತೆ. ಹೌದು, ಇಲ್ಲಿ ಮೇಲೆ ಹೇಳಿದ ಎಲ್ಲ ಕೂಡ ಸರಿನೇ. ಇಸ್ರೋ ನಿರ್ಮಾಣ ಮಾಡಿರುವ PSLV ಹಾಗೂ GSLVಗಳು ಶ್ರೀಹರಿಕೋಟದಿಂದ ಹಾರಿಸಿದಾಗ ಯಶಸ್ಸನ್ನು ಕೂಡ ಕಂಡಿವೆ. ಅವು ದೊಡ್ಡ ದೊಡ್ಡ ರಾಕೆಟ್ಗಳು. ಆದರೆ ಶ್ರೀಹರಿಕೋಟದ ಸಮಸ್ಯೆ ಏನಪ್ಪಾ ಅಂದರೆ ಅಲ್ಲಿಂದ ದೊಡ್ಡ ರಾಕೆಟ್ಗಳನ್ನು ನಭಕ್ಕೆ ಕಳುಹಿಸಿದಷ್ಟು ಸುಲಭವಾಗಿ ಚಿಕ್ಕ ಚಿಕ್ಕ SSLVಗಳು ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಗಳನ್ನು ಹಾರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸದ್ಯಕ್ಕೆ ಅವನ್ನು ಇಸ್ರೋ ಲಾಂಚ್ ಮಾಡ್ತಾ ಇಲ್ಲ. ಹೀಗಾಗಿ ಶ್ರೀಹರಿಕೋಟ ಸಾಕಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಗಳ ಬಳಕೆ ಕೂಡ ಹೆಚ್ಚಾಗುತ್ತೆ. ಅದಕ್ಕಾಗಿ ಪ್ರತ್ಯೇಕ ಮತ್ತು ಶ್ರೀಹರಿಕೋಟಕ್ಕಿಂತ ಹೆಚ್ಚು ಅನುಕೂಲಕರವಾದ ಜಾಗ ಬೇಕು. ಅದಕ್ಕಾಗಿ ಕುಲಶೇಖರ ಪಟ್ಟಣವನ್ನು ಆಯ್ಕೆ ಮಾಡಲಾಗಿದೆ. ಅಲ್ಲ, GSLVಗಳು ಹಾಗೂ PSLV ಅಂತ ದೊಡ್ಡ ರಾಕೆಟ್ಗಳೇ ಲಾಂಚ್ ಆಗುತ್ತೆ ಅಂದಮೇಲೆ ಸಣ್ಣ ಸಣ್ಣ ರಾಕೆಟ್ ಹಾರಿಸೋದಕ್ಕೆ ಏನು ಸಮಸ್ಯೆ ಅಂತ ಕೂಡ ನಿಮ್ಗೆ ಅನ್ನಿಸ್ಬೋದು. ಇಲ್ಲಿರೋ ಸಮಸ್ಯೆ ಏನಪ್ಪಾ ಅಂದರೆ ನಮ್ಮ ಶ್ರೀಹರಿಕೋಟ ಪೂರ್ವ ದಿಕ್ಕಿಗೆ ಅಥವಾ ದಕ್ಷಿಣದ ದಿಕ್ಕಿಗೆ ರಾಕೆಟ್ಗಳನ್ನು ಹಾರಿಸೋದಕ್ಕೆ ಸೂಕ್ತವಾದ ಪ್ರದೇಶ. ಅಲ್ಲಿ ಕೂಡ ದಕ್ಷಿಣಕ್ಕೆ ಅಂದರೆ ಪೋಲಾರ್ ಆರ್ಬಿಟ್ ಕಡೆಗೆ ಸಾಗುವ ರಾಕೆಟ್ಗಳು ಮೊದಲು ಪೂರ್ವಕ್ಕೆ ಚಲಿಸಿ ಆನಂತರ ದಕ್ಷಿಣಕ್ಕೊಂದು ಟರ್ನನ್ನು ತಗೋಬೇಕಾಗತ್ತೆ. ಯಾಕೆಂದರೆ ಶ್ರೀಹರಿಕೋಟದಿಂದ ದಕ್ಷಿಣಕ್ಕೆ ಶ್ರೀಲಂಕಾ ಇದೆ. ಒಂದು ವೇಳೆ ನಮ್ಮ ರಾಕೆಟ್ಗಳು ಲಾಂಚ್ ಆಗಿ ಅದು ನೇರವಾಗಿ ದಕ್ಷಿಣದಲ್ಲಿರೋ ಪೋಲಾರ್ ಆರ್ಬಿಟ್ ಕಡೆಗೆ ಹಾರಿದ್ವು ಅಂತ ಇಟ್ಕೊಳ್ಳಿ, ಆಗ ಅಕಸ್ಮಾತ್ ಆ ರಾಕೆಟ್ ಮಾರ್ಗ ಮಧ್ಯದಲ್ಲಿ ಫೇಲ್ ಆದರೆ ಅದರ ಅವಶೇಷಗಳು ಶ್ರೀಲಂಕಾದ ಮೇಲೆ ಬೀಳುವ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಅದರಿಂದ ಸಾಕಷ್ಟು ಸಾವು ನೋವು ಕೂಡ ಸಂಭವಿಸ್ಬೋದು. ಈ ಕಾರಣದಿಂದಲೇ ಶ್ರೀಹರಿಕೋಟದಿಂದ ಪೋಲಾರ್ ಆರ್ಬಿಟ್ ಕಡೆಗೆ ಹಾರುವ ರಾಕೆಟ್ಗಳಿಗೆ ಒಂದು ಟರ್ನ್ ತಗೊಳ್ಳುವಂತೆ ಪ್ರೋಗ್ರಾಮಿಂಗನ್ನು ಮಾಡಲಾಗಿರುತ್ತೆ.
ಅದು ಮೊದಲು ಪೂರ್ವ ದಿಕ್ಕಿನ ಕಡೆಗೆ ಹಾರಿ ಶ್ರೀಲಂಕಾದ ಗಡಿಯನ್ನು ದಾಟಿ ಆನಂತರ ಮತ್ತೆ ದಕ್ಷಿಣದ ಕಡೆಗೆ ತಿರುಗಬೇಕು. ಆನಂತರ ಅದು ತನ್ನ ಓಟವನ್ನು ಮುಂದುವರಿಸಬೇಕು. ಈ ಕಾರ್ಯಕ್ಕೆ ರಾಕೆಟ್ಗಳಿಗೆ ಹೆಚ್ಚಿನ ಫ್ಯೂಯಲ್ನ ಅವಶ್ಯಕತೆ ಕೂಡ ಇರುತ್ತೆ. PSLV ಹಾಗೂ GSLVಗಳು ದೈತ್ಯ ರಾಕೆಟ್ಗಳಾಗಿರೋ ಕಾರಣ ಹೆಚ್ಚು ಭಾರ ಹೊರುವ ಶಕ್ತಿ ಕೂಡ ಅವುಗಳಿಗಿರೋದ್ರಿಂದ ಫ್ಯೂಯಲ್ ಶಾರ್ಟೇಜ್ ಆಗೋ ಸಾಧ್ಯತೆ ಅಲ್ಲಿ ಇರೋದಿಲ್ಲ. ಈ ರಾಕೆಟ್ಗಳು ಒಂದು ಟರ್ನ್ ತಗೊಂಡ್ರೂ ಕೂಡ ಸ್ಯಾಟಲೈಟ್ನ ಕಕ್ಷೆಗೆ ತಲುಪೋದಕ್ಕೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಹಾಗೂ ರಾಕೆಟ್ ಮೇಲೆ ಒತ್ತಡ ಬೀಳೋದಿಲ್ಲ. ಆದರೆ ಇದೇ ಕೆಲಸವನ್ನು SSLVಗಳು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲೇ ಚಿಕ್ಕ ರಾಕೆಟ್ಗಳು, ಅದರಲ್ಲಿನ ಫ್ಯೂಯಲ್ ಕೂಡ ಕಡಿಮೆ ಇರುತ್ತೆ. ಅವು ಸುಮಾರು 500 kgಯಷ್ಟು ತೂಕದ ಸ್ಯಾಟಲೈಟ್ಗಳನ್ನು ಪೋಲಾರ್ ಆರ್ಬಿಟ್ ಕಡೆಗೆ ಹೊತ್ಕೊಂಡು ಹೋಗುವಾಗ ಆ ರಾಕೆಟ್ ಸ್ವಲ್ಪ ದೂರ ಪೂರ್ವಕ್ಕೆ ಚಲಿಸಿ ಆನಂತರ ಮತ್ತೆ ಅದು ದಕ್ಷಿಣಕ್ಕೆ ತಿರುಗಬೇಕು ಅಂದರೆ ಅಲ್ಲಿ ಹೆಚ್ಚಿನ ಫ್ಯೂಯಲ್ ಬೇಕಾಗುತ್ತೆ. ಅದರಿಂದ ರಾಕೆಟ್ ತನ್ನಲ್ಲಿರೋ ಸ್ಯಾಟಲೈಟ್ನ ತೂಕವನ್ನು ಹೊತ್ತು ಪೋಲಾರ್ ಆರ್ಬಿಟನ್ನು ತಲುಪೋದು ಕಷ್ಟ ಆಗುವುದು. ಹೀಗಾಗಿ ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕಲ್ವಾ? ಆ ಕೆಲಸವನ್ನು ಇಸ್ರೋ ಮಾಡ್ತಾ ಇದೆ. ಅದರ ಫಲವಾಗಿಯೇ ಈಗ ಕುಲಶೇಖರ ಪಟ್ಟಣದ ಬಳಿ ಹೊಸ ಇಸ್ರೋ ಕೇಂದ್ರ ನಿರ್ಮಾಣ ಆಗ್ತಾ ಇರೋದು. ಇನ್ನು ಈ ನಿರ್ಧಾರ ಇವತ್ತು ನೆನ್ನೆ ತಗೊಂಡಿದ್ದೇನಲ್ಲ, ಬದಲಾಗಿ 2013ರಲ್ಲಿ ಕುಲಶೇಖರ ಪಟ್ಟಣದಲ್ಲೇ ಇಸ್ರೋ ಇನ್ನೊಂದು ಕೇಂದ್ರವನ್ನು ಆರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿತು. ಭಾರತದ ಪೂರ್ವ ಕರಾವಳಿ ರಾಕೆಟ್ಗಳ ಉಡಾವಣೆಗೆ ಪ್ರಶಸ್ತವಾದ ಪ್ರದೇಶ. ಹೀಗಾಗಿ ಇಸ್ರೋ ಇನ್ನೊಂದು ಕೇಂದ್ರವನ್ನು ಇದೇ ಬೆಲ್ಟಲ್ಲಿ ಹುಡುಕ್ತಾ ಇತ್ತು ಮತ್ತು ತನ್ನ ಹೊಸ ಪೋರ್ಟ್ ಬಗ್ಗೆ ಇಸ್ರೋಗೆ ನಿರ್ದಿಷ್ಟ ಅಪೇಕ್ಷೆಗಳು ಕೂಡ ಇತ್ತು. ಯಾವುದೇ ರಾಕೆಟನ್ನು ಪೋಲಾರ್ ಆರ್ಬಿಟ್ ಕಡೆ ಉಡಾಯಿಸಿದಾಗ ಅದು ಅಕಸ್ಮಾತ್ ವಿಫಲವಾಗಿ ಕೆಳಗೆ ಬಿದ್ದರೂ ಕೂಡ ಯಾವ ದೇಶಕ್ಕೂ ಅದರಿಂದ ತೊಂದರೆ ಆಗಬಾರದು. ಎಲ್ಲೂ ಕೂಡ ಜನವಸತಿಗಳ ಮೇಲೆ ಭಾರತದ ರಾಕೆಟ್ ಬಿತ್ತು ಅನ್ನೋ ಹಾಗಾಗಬಾರದು. ಅಕಸ್ಮಾತ್ ಬಿದ್ದರೂ ಅದರ ಭಾಗಗಳು ಸಮುದ್ರದಲ್ಲೇ ಬೀಳಬೇಕು. ಅಂಥ ಜಾಗವನ್ನು ಇಸ್ರೋ ಹುಡುಕ್ತಾ ಇತ್ತು. ಚೆನ್ನೈನಿಂದ ಕನ್ಯಾಕುಮಾರಿವರೆಗೆ ಸಾಕಷ್ಟು ಪ್ರದೇಶಗಳಲ್ಲಿ ಅನ್ವೇಷಣೆ ನಡೆಸಿದ ನಂತರ ಕಡೆಗೆ ಆಯ್ಕೆಯಾಗಿದ್ದು ಈ ಕುಲಶೇಖರ ಪಟ್ಟಣ. ನೋಡಿ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕುಲಶೇಖರ ಪಟ್ಟಣ. ಇಲ್ಲಿಂದ ರಾಕೆಟನ್ನು ಸೌತ್ ಪೋಲ್ ಕಡೆಗೆ ಹಾರಿಸಿದರೆ ಅದು ಶ್ರೀಲಂಕಾದ ಮೇಲೆ ಬೀಳದೆ ನೇರವಾಗಿ ಪೋಲಾರ್ ಆರ್ಬಿಟ್ ಕಡೆಗೆ ಹೋಗುತ್ತೆ. ಹೀಗಾಗಿನೇ ಈ ಕುಲಶೇಖರ ಪಟ್ಟಣವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಇಲ್ಲಿಂದ SSLV ರಾಕೆಟ್ಗಳನ್ನು ನೇರವಾಗಿ ನಭಕ್ಕೆ ಕಳುಹಿಸಬಹುದಾಗಿರೋದ್ರಿಂದ ಇಸ್ರೋ ಕೂಡ ಇನ್ನು ಮುಂದೆ ಕಡಿಮೆ ವೆಚ್ಚದ SSLVಗಳನ್ನು ತಯಾರಿಸಿ ಅದರ ಮೂಲಕ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋ ಸಾಧ್ಯತೆ ಇರುತ್ತೆ. ಇಲ್ಲಿ ಯೋಜನಾ ವೆಚ್ಚವನ್ನು ಗಮನಿಸಿ ನೋಡಿದರೂ ಕೂಡ SSLVಗಳು GSLV ಹಾಗೂ PSLVಗಳಿಗಿಂತ ಕಡಿಮೆ ಬೆಲೆ ಹಾಗೂ ಕಡಿಮೆ ಸಮಯದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಕುಲಶೇಖರ ಪಟ್ಟಣದಲ್ಲಿ ನಿರ್ಮಾಣ ಆಗುವ ಇಸ್ರೋ ಕೇಂದ್ರ ಭಾರತಕ್ಕೆ ಸಾಕಷ್ಟು ವಿಧಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇಲ್ಲಿ ಕೂಡ ನಮ್ಮಲ್ಲೊಂದು ಪ್ರಶ್ನೆ ಇಡಬಹುದು, ಅಲ್ಲ ಇದಕ್ಕೆ ತಮಿಳುನಾಡಿನ ಕರಾವಳಿನೇ ಯಾಕೆ ಬೇಕು? ನಮ್ಮ ಮಂಗಳೂರು ಕಾರವಾರದ ಸಮುದ್ರ ತೀರದಿಂದ ಕೂಡ ರಾಕೆಟ್ ಹಾರಿಸಬಹುದಲ್ಲ. ಇಲ್ಲಿ ರಾಕೆಟ್ ಅನ್ನು ಹಾರಿಸೋದು ಸಮಸ್ಯೆ ಅಲ್ಲ, ಬದಲಾಗಿ ಒಂದು ವೇಳೆ ಹಾಗೆ ಹಾರುವ ರಾಕೆಟ್ಗಳು ತಾಂತ್ರಿಕ ಸಮಸ್ಯೆಗಳಿಂದ ಕೆಳಗೆ ಬಿದ್ದರೆ ಅದರಿಂದ ಆಗೋ ನಷ್ಟ ಹೆಚ್ಚಾಗಿರುತ್ತೆ. ಒಂದು ವೇಳೆ ಮಂಗಳೂರಿನಿಂದ ಪೂರ್ವಾಭಿಮುಖವಾಗಿ ಹಾರುವ ರಾಕೆಟ್ ಕಳಚಿ ಬಿದ್ದರೆ ಅದು ಬೆಂಗಳೂರಿನ ಮೇಲೋ ಅಥವಾ ಕರ್ನಾಟಕ, ಆಂಧ್ರದ ಮತ್ತಿನ್ಯಾವುದಾದ್ರೂ ಪ್ರದೇಶದ ಮೇಲೂ ಬಿದ್ದರೆ ಖಂಡಿತ ಅಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿನೇ ಇಸ್ರೋ ಬಹಳ ಯೋಚಿಸಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಗೆಳೆಯರೆ, ಒಂದಷ್ಟು ವಿಷಯಗಳಲ್ಲಿ ತಮಿಳುನಾಡು ಲಕ್ಕಿ ಸ್ಟೇಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರದ ಬಹುಪಾಲು ಯೋಜನೆಗಳಿಂದ ತಮಿಳುನಾಡು ತುಂಬಿ ತುಳುಕ್ತಾ ಇದೆ. ಅಲ್ಲಿ 2 ಅಣು ವಿದ್ಯುತ್ ಸ್ಥಾವರಗಳಿವೆ. ತಮಿಳುನಾಡಲ್ಲಿ ತಯಾರಾಗುವ ವಿದ್ಯುತ್ ದಕ್ಷಿಣ ಭಾರತದ ಸಾಕಷ್ಟು ರಾಜ್ಯಗಳಿಗೆ ತಲುಪುತ್ತೆ. ಇದರ ಜೊತೆಗೆ ತಮಿಳುನಾಡಲ್ಲಿ ಸಾಕಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿವೆ. ಅತ್ಯುತ್ತಮ ಬಂದರು ವ್ಯವಸ್ಥೆಯನ್ನು ಆ ರಾಜ್ಯ ಹೊಂದಿದೆ. ಈಗ ಅದೆಲ್ಲದರ ಜೊತೆಗೆ ಇಸ್ರೋ ಕೇಂದ್ರ ಕೂಡ ಸೇರ್ಕೊಳ್ತಾ ಇರೋದ್ರಿಂದ ಆ ರಾಜ್ಯದ ಶ್ರೀಮಂತಿಕೆ ಮತ್ತಷ್ಟು ಹೆಚ್ಚಾಗತ್ತೆ. ಇನ್ನು ಈ ಕುಲಶೇಖರ ಪಟ್ಟಣದ ಮತ್ತೊಂದು ವಿಶೇಷವನ್ನು ನಿಮಗೆ ತಿಳಿಸಿ ಈ ಮಾಹಿತಿಯನ್ನು ಮುಗಿಸ್ತೀನಿ. ಕುಲಶೇಖರ ಪಟ್ಟಣ ತಮಿಳುನಾಡಿನ ಈಸ್ಟ್ ಕೋಸ್ಟ್ ಹೈವೇಲಿ ಸಿಗುತ್ತೆ. ಇಲ್ಲಿಗೆ ರೈಲು ಸಂಪರ್ಕ ಇದೆ. ತೂತುಕುಡಿಯಲ್ಲಿ ವಿಮಾನ ನಿಲ್ದಾಣ ಕೂಡ ಇದೆ. ಹಾಗೆಯೇ ಇದು ಸಮುದ್ರ ತೀರಕ್ಕೆ ಕೂಡ ಹತ್ತಿರ ಇರೋದ್ರಿಂದ ರಸ್ತೆ, ರೈಲು, ವಿಮಾನ ಹಾಗೂ ಸಮುದ್ರ ಮಾರ್ಗಗಳನ್ನು ಕೂಡ ಈ ಪ್ರದೇಶ ಹೊಂದಿರೋದ್ರಿಂದ ಇಸ್ರೋಗೆ ಇದೆಲ್ಲ ಕೂಡ ಕೇಂದ್ರ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿನೇ ಈ ಸ್ಥಳ ಇಸ್ರೋಗೆ ಹೇಳಿ ಮಾಡಿಸಿದ ಹಾಗಿದೆ. ಇದು ಗೆಳೆಯರೆ ಇಸ್ರೋ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರೋ ಸ್ಪೇಸ್ ಪೋರ್ಟ್ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.